ಅಪ್ಪ. ಇದು ರಾಯರ ಮಲಗ್ತಿರೋ ಜಾಗ. ಇದು ಈ ಕರ್ತದೆ ಆ ಕಡೆ ಕಾಲು ಅಂದ್ರೆ ವಯಸ್ಸಿನಲ್ಲಿ ಅಪಣಾಚಾರರು 2 ವರ್ಷ ರಾಯರಿಗೆ ದೊಡ್ಡವಾಗಿದ್ರು. ಅಂದು ಕೂಡ ರಾಯರಲ್ಲಿ ಮಲ್ಕೊಂಡ್ರೆ ಕಾಲಕ್ಕೆ ಕೂತ್ಕೊಂಡು ಕಾಲು ತೋದು ಸೇವೆ ಮಾಡ್ತಾ ಇದ್ರು. ಬೀಸಣಿಕೆಯಿಂದ ಬೀಸ್ತಾ ಇದ್ರು ಅಪಣಾಚಾರ ರಾಯರಿಗೆ. ಅಪಣಾಚಾರ ಅಂದ್ರೆ ನಮಗೆ ಮುತ್ತಾತ ಗ್ರೇಟ್ ಮಲಗಿರೋ ಜಾಗ ಇದು. 13 ವರ್ಷ ಇರೋ ಇದ್ದಿದ್ದು ಇಲ್ಲೇ. ಹೊರಗಿಂದ ಹೊಡೆಯುವಂಥದ್ದು ನೀವು 400 ವರ್ಷ ಮನೆ ಹಾಕಿದ್ವಿ. 400 ವರ್ಷ ಮನೆ ಇತ್ತಿದ್ದು. ಮೊನ್ನೆ ಫ್ಲಡ್ಸ್ ಅಲ್ಲಿ ಮನೆ ಬಿದ್ದು ಮತ್ತೆ ಕಟ್ಟಿದ್ವಿ. ಅದೇ ದೇವ್ರು ನೋಡ್ಕೊಂಡ್ಬಿಟ್ರೆ ಒಳಗಡೆ ಬರ್ಬೇಕಾದ್ರೆ ಯೋಚನೆ ಮಾಡ್ತೀವಿ ನಾವು. ಹೇಳಿ ಅಪ್ಪ. ಹೇಳಿ ಹೇಳಿ ಹೇಳಿ. ಈ ಮನೆ ಶ್ರೀ ಅಪ್ಪಣ್ಣಾಚಾರ ಮನೆ. ಇದು ಅಪ್ಪಣ್ಣಾಚಾರ್ಯ ಅಂದ್ರೆ ರಾಘವೇಂದ್ರ ಸ್ವಾಮಿಗಳಿಗೆ ಅಂತರಂಗ ಶಿಷ್ಯರು. ರಾಘವೇಂದ್ರ ಗುರುಸ್ತೋತ್ರ ಇದೆ. ಶ್ರೀ ಪೂರ್ಣ ಬೋಧಗುರು ತೀರ್ಥ ಪಂಡಿತಾರ ಪೂಜ್ಯಾಯ ರಾಘವೇಂದ್ರ ಇದೆಲ್ಲ ಆ ಗುರುಸ್ತೋತ್ರವನ್ನು ಮಾಡಿದವರೇ ಅಪ್ಪಣಾಚಾರ್ಯರು. ಆ ಗುರುಸ್ತೋತ್ರ ನಮ್ಮ ದೇವಸ್ಥಾನದ ಪ್ರಾರಂಭ ಆಗಿದೆ. ಅಂದ್ರೆ ಇದು ಅಪ್ಪಣಾಚಾರ ಮನೆ ಇತ್ತು. 400 ವರ್ಷದ ಮನೆ ಇತ್ತು. 2009 ಫ್ಲಡ್ಸ್ ಅಲ್ಲಿ ಮನೆ ಬಿದ್ದು ಹೋಯ್ತು. ಅವ್ರ ಮಂತ್ರಾಲಯ ಮುಳುಗುತ್ತವಾಗ ಆ ಫ್ಲಡ್ಸ್ ಅಲ್ಲಿ ಮನೆ ಬಿದ್ದು ಹೋಯ್ತು. ಈಗ ಮತ್ತೆ ಕಟ್ಟಿದೀವಿ. ಈ ಮನೆಯಲ್ಲಿ ರಾಘವೇಂದ್ರ ಸ್ವಾಮಿಗಳು ಅಪ್ಪಣಾಚಾರ್ಯರು 13 ವರ್ಷ ಜೊತೆಗಿದ್ರು. 50 ವರ್ಷದ ಹಿಂದೆ ಶ್ರೀ ಪಾಂಡುರಂಗ ಪಂಡ್ರಾಪುರ ಬಾಣವಿಟ್ಲ ವಿಗ್ರಹ ಪಂಚುದ ಹೋದ್ದು ರಾಯರ ಪೂಜೆ ಮಾಡಿದ ವಿಗ್ರಹ ಗೋಡೆ ಆ ಕಡೆ ನೆಲದಲ್ಲಿ ಭೂಮಿಲಿ ಸಿಕ್ಕಿದೆ ಅಂತ ನೋಡ್ಬೋದು. ಆ ವಿಗ್ರಹ ಸಿಕ್ಕಿದಾಗ ನಾವು ದೇವಸ್ಥಾನದಲ್ಲಿ ಶ್ರೀ ಪುರಂದರದಾಸ ಆರಾಧನೆ ಮಾಡ್ತಾರೆ ಪ್ರತಿ ವರ್ಷ. ಪುರಂದರದಾಸ ಆರಾಧನೆ ಎದಕ್ಕೆ ಮಾಡ್ತೀವಿ ಅಂದ್ರೆ, ಹೇಗೆ ಅಪ್ಪಣ್ಣಾಚಾರ್ಯರು ರಾಘವೇಂದ್ರ ಸ್ವಾಮಿ ಶಿಷ್ಯರು ಹಾಗೆಯೇ ಪುರಂದರದಾಸರು ಪಾಂಡುರಂಗರ ಭಕ್ತರು ಶಿಷ್ಯರು. ಅದಕ್ಕೆ ಪುರಂದರದಾಸ ಆರಾಧನೆ ಮಾಡ್ತೀವಿ. ಇಲ್ಲಿ ರಾಯರ ಆರಾಧನೆ ಆಗಸ್ಟ್ ತಿಂಗಳಲ್ಲಿ ಬರ್ತದೆ. ಪುರಂದರದಾಸ ಆರಾಧನೆ ಶಂಕರಮಣ ಹತ್ತದಲ್ಲಿ ಬರ್ತದೆ. 1000 ಜನ ಬರ್ತಾರೆ. ಆಮೇಲೆ ಈ ಪಾಂಡುರಂಗರ ಹೆಂಡತಿ ಇದ್ರು ರುಕ್ಮಿಣಿ ವಿಗ್ರಹ ಕೆಳಗೆ ಭೂಮಿಲಿದೆ. ರಾಯರು ಪಾರ್ಕಿಗಳು ರಾಘವೇಂದ್ರ ಸ್ವಾಮಿಗಳ ಒರಿಜಿನಲ್ ಪಾರ್ಕಿಗಳು ಕೆಳಗೆ ಭೂಮಿಲಿವೆ. ರಾಯರು 13 ವರ್ಷ ಇಲ್ಲೇ ಇದ್ರು. ಆಮೇಲೆ ಈ ಮನೆ ಅಪ್ಪಣಾಚಾರ ಮನೆ ಬೀಳೋಕಿನ ಮುಂಚೆಂಗಿತ್ತು. ಹಳೇ ಮನೆ, ಮೊಂಡಿ ಮನೆ. ರಾಯರು ಮಲಗ್ತಿದ್ದ ಜಾಗ ಈ ಕಡೆ ತಲೆ ಈ ಕಡೆ ಕಾಲು. ಅವಾಗೆಲ್ಲ ರಂಗೋಲಿ ದೀಪ ಹಚ್ಚಿರ್ತಾ ಇವೆ. ಹೊರ ರಂಗೋಲಿ ಹಾಕಿಲ್ಲ. ರಾಯರು ಮಲಗ್ತಿರೋ ಜಾಗ ಅದು. ಈ ಕಡೆ ತಲೆ ಈ ಕಡೆ ಕಾಲು. ಅಂದ್ರೆ ವಯಸ್ಸಿನಲ್ಲಿ ಅಪ್ಪಣಾಚಾರ್ಯರು 2 ವರ್ಷ ರಾಯರಿಗೆ ದೊಡ್ಡವರಾಗಿದ್ರು. ಅದು ಕೂಡ ರಾಯರಲ್ಲಿ ಮಲ್ಕೊಂಡ್ರೆ ನಾವು ಕಾಲಕ್ಕೆ ಕೂತ್ಕೊಂಡು ಕಾಲು ಸೇವೆ ಮಾಡ್ತಾ ಇದ್ರು. ಬೀಸಣಿಕೆಯಿಂದ ಬೀಸ್ತಾ ಇದ್ರು ಅಪ್ಪಣಾಚಾರ್ಯ ರಾಯರಿಗೆ. ಅಪ್ಪಣಾಚಾರ್ಯರು ಅಂದ್ರೆ ನಮಗೆ ಮುತ್ತಾದ ಗ್ರೇಟ್ ಗ್ರ್ಯಾಂಡ್ ಫಾದರ್ ನಮಗೆ ಅವರು. ಇನ್ನೊಂದು ವಿಷಯ, ಮನೆಯಲ್ಲಿ ಒಂದು ಹಾವಿನ ಹುತ್ತಿತ್ತು. ಆ ಹಾವಿನ ಹೆಸರು ಕೃಷ್ಣ ಸರ್ಪ. ಭಯಂಕರ ಸರ್ಪ ಮನೆಯಲ್ಲಿ ಹಾವಿನ ಹುತ್ತಿನಿತ್ತು. ಅಪ್ಪಣಾಚಾರ್ಯರು ಪೂಜಾ ನಂತರ ಸರಿಯಾಗಿ 12 ಗಂಟೆ ಮಧ್ಯಾಹ್ನ ಒಂದು ಬೆಳ್ಳಿ ತಮ್ಗೆಯಲ್ಲಿ ಹಾಲಿಟ್ಕೊಂಡು ಕೂತ್ಕೋತಾ ಇದ್ರು. ಹಾವಿಗೆ ಹಾಲಿ ನೇಮಿತ್ ಇಡ್ತಾ ಇದ್ರು. ಅಲ್ಲಿ ಕೂತು ರಾಯ ಮಲಗಿದಾರಲ್ಲ, ಅಲ್ಲಿ ಕೂತು ಅಪ್ಪಣಾಚಾರ್ಯರು ಆ ಕೃಷ್ಣ ಸರ್ಪ ಹಾವು ಹುತ್ತಿನಿಂದ ಹೊರಗೆ ಬಂದು ಅಲ್ಲಿ ಹಾಲು ಕುಡಿದು ಮತ್ತೆ ಪುನಃ ಹುತ್ತಲ್ಲಿ ಸೇರ್ತಾ ಇತ್ತು. ದಿನಾಗೂ ನಡೆಯ ಕಾರ್ಯಕ್ರಮ ಅದು. ಅದನ್ನ ನೋಡೋದು ರಾಘವೇಂದ್ರ ಸ್ವಾಮಿ ಅಂತಾರೆ ಅಪ್ಪಣ್ಣಗೆ ಬೃಂದಾವನ ಪ್ರವೇಶ ಆಗ ಮುಂಚೆ, ಅಪ್ಪಣ್ಣ ಮತ್ತು ಹಾವಿನ ಹುತ್ತು ಮನೆಯಲ್ಲಿದ್ರೆ ಬರುವ ಜನರೇಷನ್ ಮಕ್ಕಳಿಗೆ ದೊಡ್ಡವರಿಗೆ ಭಯ ಆಗುವುದಿಲ್ಲ ಅಂತ ಹೇಳಿ ರಾಘವೇಂದ್ರ ಸ್ವಾಮಿ ಮಾಡ್ತಾರೆ. ಅವರು ರಾಯ ಮಲಗಿದ ಜಾಗದಲ್ಲಿ ಕೂತ್ಕೊಂಡು ಆ ಹಾವಿನ ಹುತ್ತನ್ನು ಮನೆಯಿಂದ ತೆಗೆದಾಕೋಸ್ಕರ ದೇವರನ್ನ ಪ್ರಾರ್ಥನೆ ಮಾಡುತ್ತಾರೆ. ಆ ರಾಘವೇಂದ್ರ ಸ್ವಾಮಿ ಪ್ರಾರ್ಥನೆ ಕೇಳಿ ಆ ಕೃಷ್ಣ ಸರ್ಪ ಸ್ವಯಂ ಶಿಲಾರೂಪ ಆಗ್ಬಿಡ್ತು. ಅಂದ್ರೆ ಹುತ್ತಿನಲ್ಲೇ ಹಾವು ಕಲ್ಲಾಗ್ಬಿಡ್ತು ರಾಯರ ಪವನ ಪ್ರಾರ್ಥನೆಯಿಂದ. ಅದೇ ಕಲ್ಲನ್ನ ಅದೇ ಶೈಲಿಯವ್ರನ್ನ ರಾಯ ಕೃಷ್ಣ ಸರ್ಪ ಅಂತ ಹೇಳಿದ್ರ ನೋಡಿ. ಹಾವಿನ ಹೆಡೆ ಇದು. ಹಾವಿನ ಹೆಡೆ ಮಧ್ಯ ಮಗು ದಿವಸ ಕಣ್ಣಿಗೆ ಕೃಷ್ಣ ಕಣ್ಣಿಗೆ ಅಂಬಿಗಾಕ್ಷಣ ಡೊಕ್ಕಾಕ್ಷಣ ನೋಡಿ. ಗುಂಡನ ಮುಖ. ಇದು ನವಿಲ್ ಗರೆ. ಇದು ಕೈ ಕಾಲು ಶಂಕು ಚಕ್ರ ತಲೆಗೆ ಬ್ಯಾಂಡು ಚಿಕ್ಕ ಕಿರೀಟ. ಅಂಬಿಗಾಕ್ಷಣ ಕಾಣ್ತಿದ್ಯಾ? ಅಂಬಿಗಾಕ್ಷಣ ಅಂದ್ರೆ ಆ ಹಾವಿನ ಕೃಷ್ಣ ಸರ್ಪ ರಾಘವೇಂದ್ರ ಸ್ವಾಮಿಗಳ ಪ್ರಾರ್ಥನೆಗೆ ಹುತ್ತಿನಲ್ಲೇ ಹಾವು ಕಲ್ಲಾಗ್ಬಿಟ್ಟಿದೆ. ಹಾವಿನ ಹುತ್ತಿನಿತ್ತು. ಮೊಣ್ಣಗಂದ ಹಾವು ಕಲ್ಯಾಗ್ಬಿಡ್ತು. ಅದನ್ನ ರಾಘವೇಂದ್ರ ಸ್ವಾಮಿಗಳು ಅವ್ರ ಕೈಯಲ್ಲೇ ಸ್ಥಾಪಿಸಿದ್ದಾರೆ. ರಾಘವೇಂದ್ರ ಸ್ವಾಮಿಗಳಿಗೆ ಸ್ಥಾಪನೆ ಸೇರಿದವರು ಅಪ್ಪಣ್ಣಾಚಾರ್ಯ ಸ್ಥಾಪನೆ ಪ್ರಾಣದೇವರು ಆಂಜನೇಯ ಸ್ವಾಮಿ. ಇದು ವಿಚಾರಣೆ ನಾಗಪ್ಪ ಅಂತ ಪ್ರಸಿದ್ಧ. ಇಷ್ಟು ಜಾಗೃತಿ ಅಂದ್ರೆ ಯಾರಾದ್ರೂ ಸರ್ಪದೋಷ ಇದ್ದವರು, ಮಕ್ಕಳಾಗ್ತಿದ್ದವರು, ಮದುವೆ ಹುಡುಗಿರು, ಹೆಲ್ತ್ ಪ್ರಾಬ್ಲಮ್ಸ್, ಫೈನಾನ್ಷಿಯಲ್ ಪ್ರಾಬ್ಲಮ್ಸ್, ಬಿಸಿನೆಸ್ ಪ್ರಾಬ್ಲಮ್ಸ್, ಅಫಿಷಿಯಲ್ ಪ್ರಾಬ್ಲಮ್ಸ್, ಎಜುಕೇಷನಲ್ ಪ್ರಾಬ್ಲಮ್ಸ್, ಕೋರ್ಟ್ ಕೇಸ್ಗಳು, ಟ್ರಾನ್ಸ್ಫರ್ಸ್, ವ್ಯವಸಾಯ, ಈ ಮಧ್ಯೆ ಏನ್ ಪ್ರಾಬ್ಲಮ್ ಬೇಡ್ಕೋಬಹುದು. ಬೇಡ್ಕೊಳ್ಳೋ ರೀತಿ ಅಂದ್ರೆ ಕೈಯಲ್ಲಿ ತೆಂಗಿನಕಾಯಿ ಹಿಡ್ಕೊಂಡು ನಾಗಪ್ಪನ ಜನ ಬೇಡ್ಕೊಂಡು ಯಾರಿಗೋಸ್ಕರ ಬೆಳಗ್ತಾ ಇದ್ರು ಅವ್ರ ಹೆಸರು ಗೋತ್ರ ನಕ್ಷತ್ರ ಅಂದುಕೊಂಡು
ಸಂಕಲ್ಪ ಮಾಡಿ ನಾಗಪ್ಪ ಮುಂದೆ ಕಾಯಿ ಇಡಬೇಕು, ಆಮೇಲೆ ಅಭಿಷೇಕ ಮಾಡಿಸ್ಬೇಕು. ಇಲ್ಲಿ ಪ್ರತಿ ಮಂಗಳವಾರ ನಾಗಪ್ಪಗೆ ಪಂಚಾಂಗ ಅಭಿಷೇಕ ಮಾಡ್ತೀವಿ. ಅಷ್ಟೇ. ನಿಮ್ಮ ಹೆಸರು? ನನ್ನ ಹೆಸರು ಬಾಡ ಕೃಷ್ಣಾಚಾರ್ಯ. ಬಾಡದ ಕೃಷ್ಣಾಚಾರ್ಯ, ಡಿಸ್ಟಿಂಗ್ ಕಾರ್ಡ್. ಆಯ್ತು. ಅಪ್ಪಣಾಚಾರ್ಯ ಮರಿ ಮಗನು. ಓಕೆ, ಥ್ಯಾಂಕ್ ಯು. ವಂಶಸ್ಥರು ನಾವು. ಐ ಆಮ್ ಗ್ರೇಟ್ ಗ್ರ್ಯಾಂಡ್ ಸನ್ ಆಫ್ ಅಪ್ಪಣಾಚಾರ್ಯ. ಹೌದು, ಧನ್ಯವಾದ.